ಇದು ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ಡುವಂತಹ ಸ್ಟೋರಿ. ರಾಜ್ಯ ರಾಜಕಾರಣದಲ್ಲಿ ಕಮಿಷನ್ ಭೂತ ಇರೋದು ನಿಜ. ಇದು ನಾವು ಹೇಳ್ತಿರೋದಲ್ಲ, ನೀವು ಹೇಳ್ತಿರೋದು ಅಲ್ಲ. ಹಾಗಾದ್ರೆ ಏನಿದು? ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರರ ಸಂಘ ಸರ್ಕಾರದ ವಿರುದ್ಧ ಮತ್ತೆ ಕಮಿಷನ್ ಬಾಂಬ್ ಹಾಕಿದ್ದಾರೆ. ಕೈ ಸರ್ಕಾರದ ವಿರುದ್ಧ ಮತ್ತೆ ಮಂಜುನಾಥ್ ಗುಡುಗು ಈ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪಿಸಿದ್ದಂತಹ ಸಂಘ. ಇದು ನಾವು ಹೇಳ್ತಿರೋದು ಅಲ್ಲ, ನೀವು ಹೇಳ್ತಿರೋದು ಅಲ್ಲ. ಇದು ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರರ ಸಂಘ. ಈ ಹಿಂದೆ ಆರೋಪವನ್ನು ಮಾಡಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದರೂ ಬೆಂಬಿಡದ ಕಮಿಷನ್ ದಂಧೆ. ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ ಮಂಜುನಾಥ್, ಕೈ ಸರ್ಕಾರದ ವಿರುದ್ಧ ಮತ್ತೆ ಮಂಜುನಾಥ್ ಗುಡುಗಿದ್ದಾರೆ. ಹಾಗಾದರೆ ಈ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಂತಹ ಸಂಘ ಅದು. ಕಾಂಗ್ರೆಸ್ ಬಂದರೂ ಕೂಡ ಅದರ ಬಗ್ಗೆ ಕ್ರಮ ಇಲ್ಲ ಅನ್ನುವಂತಹದ್ದು ಮತ್ತು ಮಂಜುನಾಥ್ನ ಮತ್ತೊಂದು ಆರೋಪ. ಅಧಿಕಾರಿಗಳ ಮುಖಾಂತರ ನೇರವಾಗಿ ಕಮಿಷನ್ ದಂಧೆಗೆ ಇಳಿತಾ ಕಾಂಗ್ರೆಸ್. ಬಿಜೆಪಿ ಇದ್ದಾಗಲೂ ಈ ಕಮಿಷನ್ ದಂಧೆ ಇತ್ತು, ಕಾಂಗ್ರೆಸ್ ಬಂದಾಗಲೂ ಕೂಡ ಇದಕ್ಕೊಂದು ಸುಖಾಂತ್ಯ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲೂ ಕೂಡ ಕಮಿಷನ್ ಭೂತ ಕಾಡ್ತಾ ಇದೆ. ಇದು ದೂರುದಾರ ಮಂಜುನಾಥ್ನ ಮತ್ತೊಂದು ಆರೋಪ. ಅಧಿಕಾರಿಗಳ ಮುಖಾಂತರ ನೇರವಾಗಿ ಕಮಿಷನ್ ದಂಧೆಗೆ ಇಳಿದು ಬಿಟ್ರ. ಬೆಕ್ಕಿನ ಬಾಯಿಂದ ತಪ್ಪಿಸಿಕೊಂಡು ಹುಲಿಯ ಬಾಯಿಗೆ ಸಿಲುಕಿದ್ರ ಗುತ್ತಿಗೆದಾರರು, ಅಂದರೆ ಕಾಂಟ್ರಾಕ್ಟರ್ಗಳು. ಈಗಿನ ಸರ್ಕಾರದಲ್ಲಿ ಕಮಿಷನ್ ಪಡೆಯುತ್ತಿರೋದು ನಿಜ, ಅದು ಇರುತ್ತೆ, ಹಾಗೆ ಚಾಲ್ತಿಯಲ್ಲೂ ಇರುತ್ತೆ. ಅಧಿಕಾರಿಗಳ ಮುಖಾಂತರ ಕಮಿಷನ್ ಪಡೆಯುತ್ತಿರುವಂತಹ ಪದ್ಧತಿ ರಾಜ್ಯದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ. ಅದಕ್ಕೆ ಕೊನೆಯೆಂದು ಎಂಡ್ ಯಾವಾಗ ಅಂತ ಹೇಳಿ ಮಾತನಾಡುವ ಚರ್ಚೆಗಳು ಶುರುವಾಗ್ತಾ ಇದೆ. ರಾಜ್ಯ ಗುತ್ತಿಗೆದಾರರ ಸಂಘ ಈ ಹಿಂದೆ ಒಂದು ದೂರನ್ನು ದಾಖಲಿಸಿತ್ತು, ಕಂಪ್ಲೇಂಟ್ ಮಾಡಿತ್ತು, ಆರೋಪ ಮಾಡಿತ್ತು. ಆದರೆ ಎಲ್ಲ ಗುತ್ತಿಗೆದಾರರು ಸೇರ್ಕೊಂಡು ಮಾಡಿದಂಥ ಆರೋಪ ಕಾಂಗ್ರೆಸ್ ಬಂದರೂ ಕೂಡ ಮುಗಿತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರದ ಕಮಿಷನ್ ವಿರುದ್ಧ ಗುಡುಗಿದ್ದ ಮಂಜುನಾಥ್, ಕಮಿಷನ್ ಸಮಸ್ಯೆಯನ್ನು ನಾವು ಬಗೆಹರಿಸುತ್ತೇವೆ ಎಂದು ಸರ್ಕಾರ ಹೇಳಿಕೊಂಡಿತ್ತು. ಅಧಿಕಾರಿಗಳಿಗೆ ತಾಕೀತು ಮಾಡಲು ಸಂಬಂಧಪಟ್ಟವರ ಬಳಿ ಮಾತನಾಡಿದ್ದೇವೆ. ಅವರ ಮಾತನ್ನ ಅಧಿಕಾರಿಗಳು ಕೇಳ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ದೇವನಹಳ್ಳಿ ಅಭಿನಂದನಾ ಸಮಾರಂಭದಲ್ಲಿ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಕಮಿಷನ್ ವಿರುದ್ಧ ಗುಡುಗಿದ ಮಂಜುನಾಥ್ ಏನೇನು ಆರೋಪವನ್ನು ಮಾಡಿದ್ದಾರೆ? ಅವರು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ. ಹಾಗಾದ್ರೆ ಅವರ ಆರೋಪಗಳೇನು? ಅವರ ಮಾತಿನಿಂದಲೇ ಕೇಳಿಸ್ಕೊಂಡು ಬರೋಣ. ಅದಕ್ಕೆ ನಾವು ಅದನ್ನ ಅಲ್ಲೇ ನಾವು ಎಲ್ಲರ ಗಮನಕ್ಕೆ ತಂದಿದ್ದೀವಿ. ಇರೋದು ನಿಜ, ಬಟ್ ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಅಧಿಕಾರಿಗಳಿಗೆ ತಾಕೀತು ಮಾಡಿ ಅಂತ ನಾವು ಹೇಳಿದ್ದೀವಿ. ಅಧಿಕಾರಿಗಳು ಅದನ್ನ ದುರುಪಯೋಗ ಪಡಿಸ್ಕೊಂತಾರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅಧಿಕಾರಿ ಮುಖಾಂತರ ಅದು ಇದೆ, ನೀವೇನು ಹೇಳಿದ್ರಲ್ಲ ಅದಿದೆ ಅಂತಂದೇಳಿ ನಾನು ಸ್ಪಷ್ಟಪಡಿಸ್ತೀನಿ. ಅದಕ್ಕೆ ನಾವು ಅದನ್ನ ಅಲ್ಲೇ ನಾವು ಎಲ್ಲರ ಗಮನಕ್ಕೆ ತಂದಿದ್ದೀವಿ. ಇರೋದು ನಿಜ, ಬಟ್ ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಅಧಿಕಾರಿಗಳಿಗೆ ತಾಕೀತು ಮಾಡಿ ಅಂತ ನಾವು ಹೇಳಿದ್ದೀವಿ. ಅಧಿಕಾರಿಗಳು ಅದನ್ನ ದುರುಪಯೋಗ ಪಡಿಸ್ಕೊಂತಾರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅಧಿಕಾರಿ ಮುಖಾಂತರ ಅದು ಇದೆ, ನೀವೇನು ಹೇಳಿದ್ರಲ್ಲ ಅದಿದೆ ಅಂತಂದೇಳಿ ನಾನು ಸ್ಪಷ್ಟಪಡಿಸ್ತೀನಿ. ಅದಕ್ಕೆ ನಾವು ಅದನ್ನ ಅಲ್ಲೇ ನಾವು ಎಲ್ಲರ ಗಮನಕ್ಕೆ ತಂದಿದ್ದೀವಿ.